ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಯಾರಿಗೆ ಗುರು ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುಗ್ರಹ ಸೌರಮಂಡಲದಲ್ಲಿ ಅತ್ಯಂತ ಪ್ರಮುಖವಾದ ಹಾಗೂ 4ನೆಯ ದೊಡ್ಡ ಗ್ರಹ. ಇಂತಹ ಗುರು ಈಗ ಬದಲಾವಣೆಯ ಹಂತದಲ್ಲಿದ್ದಾನೆ. ಈ ಗುರುಗ್ರಹವನ್ನು ಬೃಹಸ್ಪತಿ ಅಥವಾ ದೇವರ ಗ್ರಹ ಅಂತ ಕರೀತಾರೆ. ದೇವಗುರು ಅಂತಲೂ ಕೂಡ ಕರೆಯಲಾಗತ್ತೆ. ಇಂತಹ ಗುರು ಈಗ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಸ್ಥಾನ ಪಲ್ಲಟ ಆಗ್ತಾ ಇರುವಂಥದ್ದು ಡಿಸೆಂಬರ್ 5ನೇ ತಾರೀಕಿನಿಂದ. ನಾವು ಈ ಹಿಂದೆ ಅಂದರೆ 47 ದಿನಗಳ ಹಿಂದೆ ಅಷ್ಟೇ ಗುರುಗ್ರಹದ ಬದಲಾವಣೆಯ ಬಗ್ಗೆ ಮಾತನಾಡಿದ್ವಿ. ಕರ್ಕಾಟಕ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಇದೆ ಅನ್ನೋದರ ಬಗ್ಗೆ ಮಾತನಾಡಿದ್ವಿ. ಈಗ ಮತ್ತೆ ಗುರು ಸ್ಥಾನ ಪಲ್ಲಟ ಮಾಡ್ತಾ ಇರುವಂಥದ್ದು ಕರ್ಕಾಟಕದಿಂದ ಮಿಥುನ ರಾಶಿಗೆ. ಇಂತಹ ಸಂದರ್ಭದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಗ್ರಹ ಯಾವ ರೀತಿಯ ಫಲವನ್ನು ಕೊಡ್ತಾನೆ, ಅದರಲ್ಲೂ ನವೆಂಬರ್ ಕೊನೆಯ ದಿನದಲ್ಲಿ ನಾವಿದ್ದೀವಿ. ನವೆಂಬರ್ ತಿಂಗಳ ಬಹಳ ವಿಶೇಷವಾದದ್ದು ಅಂತ ಈಗಾಗಲೇ ತಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಡಿಸೆಂಬರ್ ಮೊದಲ ವಾರ, ಅದು 5ನೇ ತಾರೀಕಿನಿಂದ ಗುರು ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ, ನಮ್ಮ ರಾಶಿಗೆ ಯಾವ ರೀತಿಯ ಫಲ ಇದೆ ಅಂತ. ಅದನ್ನೇ ತಿಳಿಯುವಂತಹ ವಿಶೇಷ ಕಾರ್ಯಕ್ರಮ ಯಾರಿಗೆ ಗುರು ಯೋಗ ಅಂತ. ಇದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಖ್ಯಾತ ಜ್ಯೋತಿಷಿಗಳಾದಂತಹ ಹರೀಶ್ ಕಶ್ಯಪ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಕಶ್ಯಪ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ, ನವೆಂಬರ್ ತಿಂಗಳು ವಿಶೇಷದಲ್ಲೇ ವಿಶೇಷ ಅನ್ನೋದನ್ನ ತಾವೇ ಹೇಳಿದ್ರಿ. ಸೊ ಅದನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಮೆಲುಕು ಹಾಕ್ತಾ ಗುರುಗ್ರಹನ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ಬೆಳಕು ಚೆಲ್ಲೋದಾದ್ರೆ ವಿಶ್ಲೇಷಣೆ ಮಾಡ್ತಾ ಯೋಗದ ಬಗ್ಗೆ ನಾವು ಮತ್ತಿಗೆ ಬರೋಣ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಘಂ. ಶ್ರೀ ಗುರುಭ್ಯೋ ನಮಃ. ನೀವು ಒಂದು ಶಬ್ದ ಉಪಯೋಗಿಸಿದ್ರಿ, ಬೆಳಕನ್ನು ಚೆಲ್ಲಿದರೆ ಅಂತಂತ. ಬೆಳಕನ್ನು ಚೆಲ್ಲುವ ಎಲ್ಲ ಕೆಲಸವೂ ಕೂಡ ಗುರುವಿನಿಂದಲೇ ಆಗುವುದು. ಅಷ್ಟು ಅದಕ್ಕೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗುರುವಿನ ಒಂದು ಪರಿಧಿಯಲ್ಲೇ, ಗುರುವಿನ ಒಂದು ಆಶ್ರಯದಲ್ಲೇ ಈ ಜಗತ್ತು ಇದೆ. ನಮಗೆ ಜುಪಿಟರ್ ಕಾಣಿಸದೇ ಇರ್ಬೋದು ಬರೀ ಕಣ್ಣಿಗೆ, ಸೂರ್ಯ ಚಂದ್ರರು ಕಾಣಿಸ್ತಾರೆ. ಆದರೆ ಜುಪಿಟರ್ ಇಲ್ಲದೆ ಹೋದರೆ ಈ ಜಗತ್ತು 8 ನಿಮಿಷದಲ್ಲಿ ಅನೇಕ ತುಂಡುಗಳಾಗೋಗ್ತದೆ ಅಂತಂತ. ಅದು ಈಗಿನ ಸೈಂಟಿಸ್ಟ್ಗಳು ಹೇಳೋದು. ಬರೀ 8 ನಿಮಿಷ ಸಾಕಂತೆ. ಇಡೀ ಭೂಮಿ ತನ್ನ ಕಕ್ಷೆಯಿಂದ ಸರಿದು ಹೋಗ್ತದೆ, ಬೇರೆ ಬೇರೆ ಕ್ಷುದ್ರಗ್ರಹಗಳು ಬಡಿದು. ಅಷ್ಟು ದೊಡ್ಡ ಉಪಕಾರ ಇದ್ದೂ ಇಲ್ಲದಂತೆ. ಅಂದರೆ ಗುರುವಿನ ಲಕ್ಷಣ ಏನು ಅಂತಂದರೆ, ನಾನು ಗುರು ಅಂತಂತ ಹೇಳ್ಕೊಳ್ಳೋನು ಗುರು ಅಲ್ವಂತೆ. ಆಯಿತಾ? ಹಿಂದೆ ಇದ್ದು ಕೆಲಸ ಮಾಡಿಸ್ತಕ್ಕಂಥವನು ಗುರು ಅಂತ. ಹಾಗೆ ಜುಪಿಟರ್ ಅಂತಂದರೆ ನಮಗೆ ಕಣ್ಣಿಗೆ ಕಾಣಲ್ಲ, ಅತ್ಯಂತ ದೂರಗ್ರಹರಲ್ಲಿ ಶನಿಯ ಹೊರತಾಗಿ ನಮಗೆ ಅತ್ಯಂತ ದೂರಗ್ರಹ ಗುರುವೇ. ಆದರೆ ಅದೆಷ್ಟು ಹತ್ತಿರ ಇದೆ ಅಂತಂತ ನಾವು ಸ್ಟಡೀಸ್ ಮಾಡಿದಾಗ ಎಲ್ಲರೂ ನೋಡಬಹುದು. ಪುಸ್ತಕಗಳಲ್ಲಿ, ಪಾಕ್ಷಿಕಗಳಲ್ಲಿ, ಇಂಟರ್ನೆಟ್ನಲ್ಲಿ. ಜುಪಿಟರ್ ಅಂತಂದರೆ ಅದಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಗ್ರಹವೇ ಇಲ್ಲ. ಇಡೀ ಸೌರಮಂಡಲದಲ್ಲೇ ಜುಪಿಟರ್ಗೆ ಸಮನಾಗಿರ್ತಕ್ಕಂತಹ ಅದರಷ್ಟು ಉಪಕಾರಿಯಾಗಿರ್ತಕ್ಕಂತಹ 1200ಕ್ಕಿಂತ ಜಾಸ್ತಿ ಭೂಮಿಯನ್ನು ಸೇರಿಸಿದ್ರೆ ಒಂದು ಗುರುಗ್ರಹ. ಗುರು ಅಂದ್ರೇನೆ ಬೃಹತ್ ಅಂತ, ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕೆ ಬೃಹಸ್ಪತಿ. ಹೌದು, ಬೃಹಸ್ಪತಿ ಅಂತ. ಹಾಗೆ ಅಂತಹ ಗುರುವಿನ ಗ್ರಹದ ಅನುಕೂಲದಲ್ಲಿ ಈ ಜಗತ್ತು ಇದೆ. ಈ ಜಗತ್ತಿನ ಅನುಕೂಲದಲ್ಲಿ ನಾವಿದ್ದೀವಿ. ಇದನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಗುರುವಿನಿಂದ ಏನು ಬಂತು, ಎಷ್ಟು ದುಡ್ಡು ಬಂತು, ಶನಿಯಿಂದ ಎಷ್ಟು ಸಮಸ್ಯೆ ಪರಿಹಾರ ಆಯಿತು, ಅಥವಾ ಇನ್ನೆಷ್ಟು ಬಂತು ಅಂತ ಬರೀ ಕ್ಷುದ್ರ ವ್ಯಾಪಾರದಲ್ಲೇ ಜಗತ್ತು ಮುಳುಗೋಗಿರುತ್ತೆ. ಆಯಿತಾ? ಆದರೆ ನಾವೆಷ್ಟು ಉಪಕೃತರಾಗಿದ್ದೀವಿ ಅಂತ ನಾವು ಪ್ರತಿದಿನ ನೆನೆಸ್ಕೊಳ್ಬೇಕು. ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಅಂತಂತ ಹೇಳೋದು. ಆ ಎಲ್ಲ ಗುರುವಿನ ಅನುಕೂಲದಿಂದ ನಮ್ಮ ಜೀವನ ಇದೆ ಅನ್ನೋದು ಮೊದಲು ಗುರುವಿನ ತತ್ವದ ಬಹಳ ಇಂಪಾರ್ಟೆಂಟು. ಅಂದರೆ ಗ್ರಹಾತ್ಮಕವಾಗಿಯೂ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರುವಂತೆಯೂ ಎರಡೂ ಕೂಡ ಗುರುವಿನ ಅನುಕೂಲದಲ್ಲೇ, ಗುರುವಿನ ಅನುಗ್ರಹದಿಂದಲೇ ಈ ಜೀವನವು ತುಂಬಿದೆ ಅಂತಕ್ಕಂಥದ್ದು ನಾವು ಮೊದಲು ನೆನಪಿಟ್ಟುಕೊಳ್ಬೇಕು. ಕಳೆದ
ಇದೇ ನವೆಂಬರ್ ತಿಂಗಳಲ್ಲಿ ಆದಿಯಲ್ಲಿ ನಾವು ಇದೇ ವಿಷಯಕ್ಕೆ ಶುಕ್ರನ ವಿಷಯಕ್ಕೆ ಸೇರಿದಾಗ ನಾನು ಹೇಳಿದ್ದೆ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ತಿಂಗಳು ನವೆಂಬರ್ ತಿಂಗಳು. ಉತ್ಥಾನ ದ್ವಾದಶಿಯು ಹೌದು ತುಳಸಿ ಹಬ್ಬ. ಇದೆಲ್ಲ ಏನಕ್ಕೆ ಅಂದರೆ ಜ್ಯೋತಿಷ್ಯಾತ್ಮಕವಾಗಿ ಯಾವುದೇ ವರ್ಷದಲ್ಲಿ ಈ ನವೆಂಬರ್ ತಿಂಗಳಂತಹ ತಿಂಗಳು ಪುನಃ ರೂಪುಗೊಳ್ಳಬೇಕು ಅಂದರೆ ಇನ್ನೂ 10 ದಶಕಗಳೇ ಬೇಕೇನೋ. ಯಾಕಂದರೆ ಶುಭ ರಾಶಿಯಲ್ಲಿ ಶನಿ ಯಾರು ಮೀನದಲ್ಲಿ ವಕ್ರಿ ಬಿಡ್ತಕ್ಕಂತಹ ಒಂದು ದೋಷವೂ ಹೋಗ್ತದೆ. ಉಚ್ಚದಲ್ಲಿ ಗುರುವು, ಆ ಉಚ್ಚದಲ್ಲಿ ಗುರುವು ಮತ್ತು ಸ್ವಕ್ಷೇತ್ರದಲ್ಲಿ ಕುಜ, ಸ್ವಕ್ಷೇತ್ರದಲ್ಲಿ ಶುಕ್ರ, ಎಲ್ಲ ಮಹಾಗ್ರಹರು ಕೂಡ ಮಹಾಪುರುಷ ಯೋಗವನ್ನು ಕೊಡ್ತಕ್ಕಂತಹ ತಿಂಗಳು. ಈಗಿಲ್ಲ, ಇನ್ನೊಂದು 3 ದಿನಕ್ಕೆ ಹೋಗ್ತದೆ. ರವಿಯು ಮುಂದೆ ಬಂದಾಯಿತು, ಶುಕ್ರನು ಮುಂದೆ ಬಂದಾಯಿತು, ರವಿ ಮುಂದೆ ಬರ್ತಾನೆ, ವೃಶ್ಚಿಕಕ್ಕೆ ಬಂದಾಗೋಯಿತು. ಹಾಗೆ ಅಂತಹ ಒಂದು ಮಹಾಪುರುಷ ಯೋಗ ಸಿಗಬೇಕು ಒಂದೇ ತಿಂಗಳಲ್ಲಿ. ಕುಜನು ಸ್ವಕ್ಷೇತ್ರ, ಶುಕ್ರನು ಸ್ವಕ್ಷೇತ್ರ, ಉಚ್ಚದಲ್ಲಿ ಗುರು, ಶುಭದಲ್ಲಿ ಶನಿ, ಶನಿಗೆ ಬೇರೆ ಬಾಧೆಗಳಿಲ್ಲ, ವಕ್ರಿಯಾದಿ ಮಹಾ ದೋಷಗಳು ಪರಿಹಾರ ಆಗ್ತಕ್ಕಂತಹ ತಿಂಗಳು. ಹಾಗಾಗಿ ಅದನ್ನು ಅಪರೂಪದ ಅಥವಾ ಇದನ್ನು ನವೆಂಬರಲ್ಲೇ ಇದ್ದೀವಿ ಇವತ್ತು, ಇದನ್ನು ಅಪರೂಪದ ತಿಂಗಳು. ಜನಕ್ಕೂ ಅನೇಕರಿಗೆ ಗೊತ್ತಾಗ್ತದೆ ಈ ತಿಂಗಳು ಸಾಕಷ್ಟು ಜನ ಆದಾಯ, ವೃತ್ತಿ, ಮನೋಭಾವ, ಧರ್ಮ, ಕರ್ಮ ಮತ್ತು ಹೊಸ ಕೆಲಸಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು, ಸಮಯ ಸಂಬಂಧಗಳು ಅನುಕೂಲ ಆಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಚಲನೆ ಆಗ್ತಕ್ಕಂಥದ್ದು, ಇದೆಲ್ಲವನ್ನು ಜನರು ಅನುಭವಿಸಿರ್ತಾರೆ ಈ ತಿಂಗಳು. ಸೊ ಅಂತಹ ಒಂದು ವಿಶೇಷ ನವೆಂಬರ್ ತಿಂಗಳ ಕೊನೆಯಲ್ಲಿ ನೀವು ಗುರುವಿನ ಬದಲಾವಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅಂತಹ ಒಂದು ಗುರುವು ಒಂದೇ ತಿಂಗಳಲ್ಲಿ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗೋದು, ಮುಂದಿನ ರಾಶಿಗೆ ಉಚ್ಚ ರಾಶಿಗೆ ಪುನಃ ವಕ್ರಿಯಾಗಿ ಪುನಃ ಮಿಥುನ ರಾಶಿಗೆ ವಾಪಸ್ ಹೋಗೋದು, ಅಲ್ಲಿ ವಕ್ರಿಯಾಗಿ 1.5 ತಿಂಗಳು 2 ತಿಂಗಳು ವಕ್ರಿಯಲ್ಲಿ ಇರೋದು. ಅಂದರೆ 1.5 ಇಂದ 2 ತಿಂಗಳ ಅವಧಿ. ಈಗ ಗುರು ಮಿಥುನ ರಾಶಿಯಲ್ಲಿ ಇರುವಂಥದ್ದ? ಇಲ್ಲ, ವಕ್ರಿಯಾಗಿರ್ತಾನೆ, ಆಮೇಲೆ ನೇರ ಆಗ್ತಾರೆ. ಆಯ್ತಾ? ಜೂನ್ ಮೊದಲನೇ ವಾರದವರೆಗೂ ಮಿಥುನ ರಾಶಿಯಲ್ಲಿದ್ದು ಪುನಃ ಉಚ್ಚ ರಾಶಿಯಲ್ಲಿ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದರೆ ಮುಂದಿನ ಜೂನ್ನಲ್ಲಿ ಗುರುವು ಪುನಃ ಉಚ್ಚಕ್ಕೆ ಸೇರಿದಾಗ ಜನರಿಗೆ ಅದರ ಸತ್ಫಲಗಳನ್ನು ಹೇಳ್ತಕ್ಕಂಥದ್ದು ಆಗತ್ತೆ ಅಂತಂತ ಆಶಯ ಮಾಡ್ತಾ, ಈ ಗುರುವಿನ ಮುಖ್ಯವಾಗಿರ್ತಕ್ಕಂತಹ ಈ ರೀತಿಯ ಎರಡು ಅಪರೂಪ, ಎರಡಕ್ಕಿಂತ ಜಾಸ್ತಿ ಗ್ರಹರು ಸ್ವಕ್ಷೇತ್ರದಲ್ಲಿ ಮಹಾಪುರುಷ ಯೋಗವನ್ನು ಕೊಡ್ತಕ್ಕಂಥದ್ದು. ಎರಡನೆಯದು, ಒಂದೇ ತಿಂಗಳ ಅವಧಿಯಲ್ಲಿ ಗುರುವು ಒಂದು ರಾಶಿಯಿಂದ ಬಿಟ್ಟು ಇನ್ನೊಂದು ರಾಶಿಗೆ ಹೋಗಿ ಮತ್ತೆ ವಾಪಸ್ ಅದೇ ರಾಶಿಗೆ ಹೋಗ್ತಕ್ಕಂಥದ್ದು. ಇದು ಎರಡೆರಡು ವಿಶೇಷವಾಗಿರ್ತಕ್ಕಂಥ ಫಲ. ಇದು ಒಂದಾದರೆ ಇದರ ಫಲವು ನಾವು ಕಳೆದ 1 ತಿಂಗಳಿಂದ ನೋಡಿದರೆ, ಒಂದು ನಮ್ಮ ಅಯೋಧ್ಯ ರಾಮನಿಗೆ ಇರ್ತಕ್ಕಂತಹ ಒಂದು ಬೃಹತ್ ದೇವಸ್ಥಾನ ಏನಿದೆ, ಮಂದಿರ, ಅದರ ಪೂರ್ಣ ಪ್ರಮಾಣದ ಸಮರ್ಪಣೆ ಮತ್ತು ಸನಾತನ ಧ್ವಜದ ಸಮರ್ಪಣೆ, ರಾಮನ ಧರ್ಮಧ್ವಜದ ಮೂಲಕ ಇದನ್ನು ಸ್ಥಾಪನೆ ಮಾಡಿರತಕ್ಕಂತಹ ಒಂದು ವಿಶೇಷ ದಿನವು ಹೋದ ತಿಂಗಳಾಗ್ಬೋದಾಗಿತ್ತು, ಇಲ್ಲ ಉತ್ತರಾಯಣದಲ್ಲಿ ಮಾಡೋಣ ಅಂತಂತ ಹೇಳ್ಬೋದು. ಎಲ್ಲದಕ್ಕೂ ಯೋಗ ಬರಬೇಕು, ಅದಕ್ಕೆ ಹೇಳ್ತಿರೋದು ಉತ್ತರಾಯಣ ಕಾಯ್ದು ಮಾಡೋಣ ಅಂತ ಹೇಳ್ಬೋದಾಗಿತ್ತು. ಅಲ್ಲೂ ಪಂಡಿತರು, ಮಹಾಪಂಡಿತರಿದ್ದಾರೆ ಕಾಶಿಯಲ್ಲಿ, ಅಯೋಧ್ಯೆಯಲ್ಲಿ. ಯಾಕೆ ಈಗ ಹಾಗೆ ಪ್ರೇರಣೆ ಮಾಡ್ತಾರೆ ದೇವರು, ಗುರುಗಳ ಅಂದರೆ ಗ್ರಹರ ಅನುಕೂಲದಿಂದ ಹಾಗೆ ಪ್ರೇರಣೆ ಮಾಡ್ತಾರೆ. ಇಂಥ ವಿಶೇಷವಾಗಿರ್ತಕ್ಕಂತಹ ದಿನ. ಮತ್ತು ದ್ವಾರಕೆಯ ಕೃಷ್ಣನು ನಮ್ಮ ಉಡುಪಿಯಲ್ಲಿ ಇರ್ತಕ್ಕಂಥದ್ದು, ಉಡುಪಿಗೆ ಅದೇ ದ್ವಾರಕೆ ಅಥವಾ ಗುಜರಾತಿನ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಉಡುಪಿಗೆ ವಾಪಸ್ ಬಂದು ಇಲ್ಲಿಗೆ ದರ್ಶನಕ್ಕೆ ಬಂದು ಕನಕನ ಚಿನ್ನದ ಕಿಂಡಿಯನ್ನು ಸಮರ್ಪಣೆ ಮಾಡಿ ಲಕ್ಷಗೀತ ಪಠಣ ಮಾಡಿ, ಇದೆಲ್ಲ ನೀವು ಇನ್ನೊಂದು ಸತಿ ಇದೆಲ್ಲ ನಾವು ದರ್ಶನ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.